ಸರ್ಕಾರ ಪ್ರತಿ ಟನ್ ಕಬ್ಬಿಗೆ ಈಗ 3,300 ರೂಪಾಯಿ ಕೊಡುವುದಾಗಿ ಘೋಷಣೆಯನ್ನ ಕೂಡ ಮಾಡಿದೆ. ಈ ನಿರ್ಧಾರವನ್ನ ವಿಜೇಂದ್ರ ಸ್ವಾಗತಿಸಿದ್ದಾರೆ. ಇದು ರೈತರ ಗೆಲುವು ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ದಾರೆ ವಿಜೇಂದ್ರ. ಈಗಾಗಲೇ ಸರ್ಕಾರ ಘೋಷಣೆಯನ್ನ ಮಾಡಿರುವಂತಹ ನಿರ್ಧಾರವನ್ನ ಸ್ವಾಗತಿಸಿದ್ದಾರೆ ವಿಜೇಂದ್ರ. ಸರ್ಕಾರದ ನಿರ್ಧಾರವನ್ನ ವಿಜೇಂದ್ರ ಸ್ವಾಗತಿಸಿ ಮಾತಾಡಿದ್ದಾರೆ. ಇದನ್ನ ತಿಂಗಳ ಮೊದಲೇ ಮಾಡಬೇಕಿತ್ತು. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಕ್ಕೆ ಪ್ರಶ್ನೆ ಮಾಡಿದ್ರು. ನಾನು ರೈತರನ್ನ ಪ್ರಚೋದಿಸೋದಕ್ಕೆ ಹೋಗಿರಲಿಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾತಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂತ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಮಾಡಿದ್ರು. ನಾನು ಅವರನ್ನ ಪ್ರಚೋದನೆ ಕೊಡೋಕೆ ಹೋಗಿರಲಿಲ್ಲ. ಈಗ ಈ ನಿರ್ಧಾರ ಏನಿದೆ, ಈ ನಿರ್ಧಾರ ಸ್ವಾಗತಾರ್ಹ. ಅದನ್ನ ಮೊದಲೇ ಮಾಡಬೇಕಿತ್ತು ಅಂತ ಹೇಳಿದ್ದಾರೆ ಬಿವೈ ವಿಜೇಂದ್ರ. ಕಾರ್ಖಾನೆಯ ಮಾಲೀಕರು 250 ರೂಪಾಯಿ ಕೊಡಬೇಕು ಅಂದ್ರೆ 3,250. ರಾಜ್ಯ ಸರ್ಕಾರದ ಕಡೆಯಿಂದ 50 ರೂಪಾಯಿ. ಮುಖ್ಯಮಂತ್ರಿಗಳ ನೇತೃತ್ವದ ಸಭೆಯಲ್ಲಿ ಮಹತ್ತರ ತೀರ್ಮಾನ ಏನಾಗಿದೆ, ನಾನು ಸ್ವಾಗತ ಮಾಡ್ತೇನೆ. ಏನು ಕಳೆದ ಕೆಲವು ದಿನಗಳಿಂದ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಕುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರರು, ರಾಜ್ಯ ರೈತ ಸಂಘ, ಹಸಿರು ಸೇನೆ ಏನು ಹೋರಾಟವನ್ನು ನಡೆಸಿದ್ರು ಶಾಂತಿಯುತವಾಗಿ. ಈ ಒಂದು ರೈತ ಸಂಘಟನೆಗಳು ಮತ್ತು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸಂದ ಜಯ ಅಂತ ಹೇಳಿ ನಾನು ವಿಶ್ಲೇಷಿಸೋದಕ್ಕೆ ಇಚ್ಛೆಪಡ್ತೇನೆ. ಅಲ್ಲಿಗೆ ತೆರಳಿ ರೈತರ ಹೋರಾಟಕ್ಕೆ ಬೆಂಬಲ ನೀಡಿರುವಂತದ್ದು. ನಾವು ಯಾವುದೇ ರಾಜಕೀಯವನ್ನ ಮಾಡುವಂತದ್ದಾಗಲಿ, ರೈತರಿಗೆ ಪ್ರಚೋದನೆ ಮಾಡುವಂತದ್ದಾಗಲಿ ನಾವು ಮಾಡಿಲ್ಲ. ನಾನು ಆ ಸಭೆಯಲ್ಲೂ ಕೂಡ ಬಹಿರಂಗವಾಗಿ ಹೇಳಿದ್ದೆ. ನಾನಿಲ್ಲಿ ಬಂದಿರುವಂತದ್ದು ಒಬ್ಬ ರೈತ ನಾಯಕ BS ಯಡಿಯೂರಪ್ಪ ಅವರ ಮಗ ಆಗಿ ಬಂದಿದ್ದೇನೆ. ರೈತರ ಬಗ್ಗೆ ಒಂದು ಕಳಕಳಿ ಹಿಡ್ಕೊಂಡು ನಾನು ಬಂದಿದ್ದೇನೆ. ಯಾವುದೊಂದು ರಾಜಕಾರಣ ಮಾಡೋದಕ್ಕೂ ಬಂದಿಲ್ಲ ಮತ್ತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಪರವಾಗೂ ನಾನು ಬಂದಿಲ್ಲ. ಸರ್ಕಾರ ಪ್ರತಿ ಟನ್ ಕಬ್ಬಿಗೆ ಈಗ 3,300 ರೂಪಾಯಿ ಕೊಡುವುದಾಗಿ ಘೋಷಣೆಯನ್ನ ಕೂಡ ಮಾಡಿದೆ. ಈ ನಿರ್ಧಾರವನ್ನ ವಿಜೇಂದ್ರ ಸ್ವಾಗತಿಸಿದ್ದಾರೆ. ಇದು ರೈತರ ಗೆಲುವು ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ದಾರೆ ವಿಜೇಂದ್ರ. ಈಗಾಗಲೇ ಸರ್ಕಾರ ಘೋಷಣೆಯನ್ನ ಮಾಡಿರುವಂತಹ ನಿರ್ಧಾರವನ್ನ ಸ್ವಾಗತಿಸಿದ್ದಾರೆ ವಿಜೇಂದ್ರ. ಸರ್ಕಾರದ ನಿರ್ಧಾರವನ್ನ ವಿಜೇಂದ್ರ ಸ್ವಾಗತಿಸಿ ಮಾತಾಡಿದ್ದಾರೆ. ಇದನ್ನ ತಿಂಗಳ ಮೊದಲೇ ಮಾಡಬೇಕಿತ್ತು. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಕ್ಕೆ ಪ್ರಶ್ನೆ ಮಾಡಿದ್ರು. ನಾನು ರೈತರನ್ನ ಪ್ರಚೋದಿಸೋದಕ್ಕೆ ಹೋಗಿರಲಿಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾತಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂತ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಮಾಡಿದ್ರು. ನಾನು ಅವರನ್ನ ಪ್ರಚೋದನೆ ಕೊಡೋಕೆ ಹೋಗಿರಲಿಲ್ಲ. ಈಗ ಈ ನಿರ್ಧಾರ ಏನಿದೆ, ಈ ನಿರ್ಧಾರ ಸ್ವಾಗತಾರ್ಹ. ಅದನ್ನ ಮೊದಲೇ ಮಾಡಬೇಕಿತ್ತು ಅಂತ ಹೇಳಿದ್ದಾರೆ ಬಿವೈ ವಿಜೇಂದ್ರ. ಕಾರ್ಖಾನೆಯ ಮಾಲೀಕರು 250 ರೂಪಾಯಿ ಕೊಡಬೇಕು ಅಂದ್ರೆ 3,250. ರಾಜ್ಯ ಸರ್ಕಾರದ ಕಡೆಯಿಂದ 50 ರೂಪಾಯಿ. ಮುಖ್ಯಮಂತ್ರಿಗಳ ನೇತೃತ್ವದ ಸಭೆಯಲ್ಲಿ ಮಹತ್ತರ ತೀರ್ಮಾನ ಏನಾಗಿದೆ, ನಾನು ಸ್ವಾಗತ ಮಾಡ್ತೇನೆ. ಏನು ಕಳೆದ ಕೆಲವು ದಿನಗಳಿಂದ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಕುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರರು, ರಾಜ್ಯ ರೈತ ಸಂಘ, ಹಸಿರು ಸೇನೆ ಏನು ಹೋರಾಟವನ್ನು ನಡೆಸಿದ್ರು ಶಾಂತಿಯುತವಾಗಿ. ಈ ಒಂದು ರೈತ ಸಂಘಟನೆಗಳು ಮತ್ತು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸಂದ ಜಯ ಅಂತ ಹೇಳಿ ನಾನು ವಿಶ್ಲೇಷಿಸೋದಕ್ಕೆ ಇಚ್ಛೆಪಡ್ತೇನೆ. ಅಲ್ಲಿಗೆ ತೆರಳಿ ರೈತರ ಹೋರಾಟಕ್ಕೆ ಬೆಂಬಲ ನೀಡಿರುವಂತದ್ದು. ನಾವು ಯಾವುದೇ ರಾಜಕೀಯವನ್ನ ಮಾಡುವಂತದ್ದಾಗಲಿ, ರೈತರಿಗೆ ಪ್ರಚೋದನೆ ಮಾಡುವಂತದ್ದಾಗಲಿ ನಾವು ಮಾಡಿಲ್ಲ. ನಾನು ಆ ಸಭೆಯಲ್ಲೂ ಕೂಡ ಬಹಿರಂಗವಾಗಿ ಹೇಳಿದ್ದೆ. ನಾನಿಲ್ಲಿ ಬಂದಿರುವಂತದ್ದು ಒಬ್ಬ ರೈತ ನಾಯಕ BS ಯಡಿಯೂರಪ್ಪ ಅವರ ಮಗ ಆಗಿ ಬಂದಿದ್ದೇನೆ. ರೈತರ ಬಗ್ಗೆ ಒಂದು ಕಳಕಳಿ ಹಿಡ್ಕೊಂಡು ನಾನು ಬಂದಿದ್ದೇನೆ. ಯಾವುದೊಂದು ರಾಜಕಾರಣ ಮಾಡೋದಕ್ಕೂ ಬಂದಿಲ್ಲ ಮತ್ತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಪರವಾಗೂ ನಾನು ಬಂದಿಲ್ಲ. ಸರ್ಕಾರ ಪ್ರತಿ ಟನ್ ಕಬ್ಬಿಗೆ ಈಗ 3,300 ರೂಪಾಯಿ ಕೊಡುವುದಾಗಿ ಘೋಷಣೆಯನ್ನ ಕೂಡ ಮಾಡಿದೆ. ಈ ನಿರ್ಧಾರವನ್ನ ವಿಜೇಂದ್ರ ಸ್ವಾಗತಿಸಿದ್ದಾರೆ.
ಇದು ರೈತರ ಗೆಲುವು ಅನ್ನುವಂಥ ವಿಚಾರವನ್ನ ಕೂಡ ಹೇಳಿದ್ದಾರೆ ವಿಜೇಂದ್ರ. ಈಗಾಗಲೇ ಸರ್ಕಾರ ಘೋಷಣೆಯನ್ನ ಮಾಡಿರುವಂತಹ ನಿರ್ಧಾರವನ್ನ ಸ್ವಾಗತಿಸಿದ್ದಾರೆ ವಿಜೇಂದ್ರ. ಸರ್ಕಾರದ ನಿರ್ಧಾರವನ್ನ ವಿಜೇಂದ್ರ ಸ್ವಾಗತಿಸಿ ಮಾತಾಡಿದ್ದಾರೆ. ಇದನ್ನ ತಿಂಗಳ ಮೊದಲೇ ಮಾಡಬೇಕಿತ್ತು, ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಕ್ಕೆ ಪ್ರಶ್ನೆ ಮಾಡಿದ್ರು. ನಾನು ರೈತರನ್ನ ಪ್ರಚೋದಿಸೋದಕ್ಕೆ ಹೋಗಿರಲಿಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾತಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂತ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಮಾಡಿದ್ರು. ನಾನು ಅವರನ್ನ ಪ್ರಚೋದನೆ ಕೊಡೋಕೆ ಹೋಗಿರಲಿಲ್ಲ. ಈಗ ಈ ನಿರ್ಧಾರ ಏನಿದೆ, ಈ ನಿರ್ಧಾರ ಸ್ವಾಗತಾರ್ಹ, ಅದನ್ನ ಮೊದಲೇ ಮಾಡಬೇಕಿತ್ತು ಅಂತ ಹೇಳಿದ್ದಾರೆ ಬಿವೈ ವಿಜೇಂದ್ರ. ಕಾರ್ಖಾನೆಯ ಮಾಲೀಕರು 250 ರೂಪಾಯಿ ಕೊಡಬೇಕು ಅಂದ್ರೆ 3250, ರಾಜ್ಯ ಸರ್ಕಾರದ ಕಡೆಯಿಂದ 50 ರೂಪಾಯಿ. ಮುಖ್ಯಮಂತ್ರಿಗಳ ನೇತೃತ್ವದ ಸಭೆಯಲ್ಲಿ ಮಹತ್ತರ ತೀರ್ಮಾನ ಏನಾಗಿದೆ ನಾನು ಸ್ವಾಗತ ಮಾಡ್ತೇನೆ. ಏನು ಕಳೆದ ಕೆಲವು ದಿನಗಳಿಂದ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಕುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರರು, ರಾಜ್ಯ ರೈತ ಸಂಘ, ಹಸಿರು ಸೇನೆ ಏನು ಹೋರಾಟವನ್ನು ನಡೆಸಿದ್ರು ಶಾಂತಿಯುತವಾಗಿ. ಈ ಒಂದು ರೈತ ಸಂಘಟನೆಗಳು ಮತ್ತು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸಂದ ಜಯ ಅಂತ ಹೇಳಿ ನಾನು ವಿಶ್ಲೇಷಿಸಕ್ಕೆ ಇಚ್ಛೆಪಡ್ತೇನೆ. ಅಲ್ಲಿಗೆ ತೆರಳಿ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ ಬೆಂಬಲ ನೀಡಿರುವಂತದ್ದು. ನಾವು ಯಾವುದೇ ರಾಜಕೀಯವನ್ನ ಮಾಡುವಂತದ್ದಾಗಲಿ, ರೈತರಿಗೆ ಪ್ರಚೋದನೆ ಮಾಡುವಂತದ್ದಾಗಲಿ ನಾವು ಮಾಡಿಲ್ಲ. ನಾನು ಆ ಸಭೆಯಲ್ಲೂ ಕೂಡ ಬಹಿರಂಗವಾಗಿ ಹೇಳಿದ್ದೆ, ನಾನಿಲ್ಲಿ ಬಂದಿರುವಂತದ್ದು ಒಬ್ಬ ರೈತ ನಾಯಕ BS ಯಡಿಯೂರಪ್ಪರ ಮಗ ಆಗಿ ಬಂದಿದ್ದೇನೆ. ರೈತರ ಬಗ್ಗೆ ಒಂದು ಕಳಕಳಿ ಹಿಡ್ಕೊಂಡು ನಾನು ಬಂದಿದ್ದೇನೆ. ಯಾವುದೊಂದು ರಾಜಕಾರಣ ಮಾಡೋದಕ್ಕೂ ಬಂದಿಲ್ಲ ಮತ್ತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಪರವಾಗೂ ನಾನು ಬಂದಿಲ್ಲ. ಸರ್ಕಾರ ಪ್ರತಿ ಟನ್ ಕಬ್ಬಿಗೆ ಈಗ 3,300 ರೂಪಾಯಿ ಕೊಡುವುದಾಗಿ ಘೋಷಣೆಯನ್ನ ಕೂಡ ಮಾಡಿದೆ. ಈ ನಿರ್ಧಾರವನ್ನ ವಿಜೇಂದ್ರ ಸ್ವಾಗತಿಸಿದ್ದಾರೆ. ಇದು ರೈತರ ಗೆಲುವು ಅನ್ನುವಂಥ ವಿಚಾರವನ್ನ ಕೂಡ ಹೇಳಿದ್ದಾರೆ ವಿಜೇಂದ್ರ. ಈಗಾಗಲೇ ಸರ್ಕಾರ ಘೋಷಣೆಯನ್ನ ಮಾಡಿರುವಂತಹ ನಿರ್ಧಾರವನ್ನ ಸ್ವಾಗತಿಸಿದ್ದಾರೆ ವಿಜೇಂದ್ರ. ಸರ್ಕಾರದ ನಿರ್ಧಾರವನ್ನ ವಿಜೇಂದ್ರ ಸ್ವಾಗತಿಸಿ ಮಾತಾಡಿದ್ದಾರೆ. ಇದನ್ನ ತಿಂಗಳ ಮೊದಲೇ ಮಾಡಬೇಕಿತ್ತು, ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಕ್ಕೆ ಪ್ರಶ್ನೆ ಮಾಡಿದ್ರು. ನಾನು ರೈತರನ್ನ ಪ್ರಚೋದಿಸೋದಕ್ಕೆ ಹೋಗಿರಲಿಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾತಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂತ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಮಾಡಿದ್ರು. ನಾನು ಅವರನ್ನ ಪ್ರಚೋದನೆ ಕೊಡೋಕೆ ಹೋಗಿರಲಿಲ್ಲ. ಈಗ ಈ ನಿರ್ಧಾರ ಏನಿದೆ, ಈ ನಿರ್ಧಾರ ಸ್ವಾಗತಾರ್ಹ, ಅದನ್ನ ಮೊದಲೇ ಮಾಡಬೇಕಿತ್ತು ಅಂತ ಹೇಳಿದ್ದಾರೆ ಬಿವೈ ವಿಜೇಂದ್ರ. ಕಾರ್ಖಾನೆಯ ಮಾಲೀಕರು 250 ರೂಪಾಯಿ ಕೊಡಬೇಕು ಅಂದ್ರೆ 3250, ರಾಜ್ಯ ಸರ್ಕಾರದ ಕಡೆಯಿಂದ 50 ರೂಪಾಯಿ. ಮುಖ್ಯಮಂತ್ರಿಗಳ ನೇತೃತ್ವದ ಸಭೆಯಲ್ಲಿ ಮಹತ್ತರ ತೀರ್ಮಾನ ಏನಾಗಿದೆ ನಾನು ಸ್ವಾಗತ ಮಾಡ್ತೇನೆ. ಏನು ಕಳೆದ ಕೆಲವು ದಿನಗಳಿಂದ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಕುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರರು, ರಾಜ್ಯ ರೈತ ಸಂಘ, ಹಸಿರು ಸೇನೆ ಏನು ಹೋರಾಟವನ್ನು ನಡೆಸಿದ್ರು ಶಾಂತಿಯುತವಾಗಿ. ಈ ಒಂದು ರೈತ ಸಂಘಟನೆಗಳು ಮತ್ತು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸಂದ ಜಯ ಅಂತ ಹೇಳಿ ನಾನು ವಿಶ್ಲೇಷಿಸಕ್ಕೆ ಇಚ್ಛೆಪಡ್ತೇನೆ. ಅಲ್ಲಿಗೆ ತೆರಳಿ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ ಬೆಂಬಲ ನೀಡಿರುವಂತದ್ದು. ನಾವು ಯಾವುದೇ ರಾಜಕೀಯವನ್ನ ಮಾಡುವಂತದ್ದಾಗಲಿ, ರೈತರಿಗೆ ಪ್ರಚೋದನೆ ಮಾಡುವಂತದ್ದಾಗಲಿ ನಾವು ಮಾಡಿಲ್ಲ. ನಾನು ಆ ಸಭೆಯಲ್ಲೂ ಕೂಡ ಬಹಿರಂಗವಾಗಿ ಹೇಳಿದ್ದೆ, ನಾನಿಲ್ಲಿ ಬಂದಿರುವಂತದ್ದು ಒಬ್ಬ ರೈತ ನಾಯಕ BS ಯಡಿಯೂರಪ್ಪರ ಮಗ ಆಗಿ ಬಂದಿದ್ದೇನೆ. ರೈತರ ಬಗ್ಗೆ ಒಂದು ಕಳಕಳಿ ಹಿಡ್ಕೊಂಡು ನಾನು ಬಂದಿದ್ದೇನೆ. ಯಾವುದೊಂದು ರಾಜಕಾರಣ ಮಾಡೋದಕ್ಕೂ ಬಂದಿಲ್ಲ ಮತ್ತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಪರವಾಗೂ ನಾನು ಬಂದಿಲ್ಲ.